ಸ್ನೇಹಿತರೆ, ಈ ಜಗತ್ತಿನಲ್ಲಿ ಗೆಳೆತನ ಎಷ್ಟು ಶಕ್ತಿಯುತವೋ ಅದಕ್ಕಿಂತಲೂ ಕೆಲವೊಮ್ಮೆ ದ್ವೇಷದ ಪರಿಣಾಮ ಹೆಚ್ಚು ಭಯಾನಕವಾಗಿರಬಹುದು. ಒಬ್ಬ ಒಳ್ಳೆಯ ಗೆಳೆಯ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಬಹುದು, ನಮ್ಮ ತಪ್ಪುಗಳನ್ನು ತಿದ್ದಬಹುದು. ಆದರೆ ತಪ್ಪಾದ ವ್ಯಕ್ತಿಯ ಜೊತೆ ದ್ವೇಷ ಕಟ್ಟಿಕೊಂಡರೆ ಅವನು ಕೇವಲ ನಮ್ಮ ದಾರಿಯನ್ನು ಮುಚ್ಚುವುದಲ್ಲ, ನಮ್ಮ ಅವಕಾಶಗಳನ್ನೇ ನಾಶ ಮಾಡಬಹುದು. ಆದ್ದರಿಂದಲೇ ಆಚಾರ್ಯ ಚಾಣಕ್ಯರು ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡುತ್ತಾರೆ. ಎಲ್ಲರ ಜೊತೆ ದ್ವೇಷ ಕಟ್ಟಿಕೊಳ್ಳುವುದು ಮೂರ್ಖತನ, ಆದರೆ ಕೆಲವು ವಿಶೇಷ ವ್ಯಕ್ತಿಗಳ ಜೊತೆ ದ್ವೇಷ ಮಾಡಿದರೆ ಅದು ನಿಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಬಹಳ ಬಾರಿ ನಾವು ಅಹಂಕಾರ, ಕೋಪ ಅಥವಾ ಕ್ಷಣಿಕ ಭಾವನೆಗಳಿಂದ ಕೆಲವರ ಜೊತೆ ಜಗಳವಾಡುತ್ತೇವೆ. ಆಗ ನಮಗೆ ಅದು ಸಣ್ಣ ವಿಷಯವೆನಿಸುತ್ತದೆ, ಆದರೆ ಸಮಯದೊಂದಿಗೆ ಆ ದ್ವೇಷ ದೊಡ್ಡ ಸಮಸ್ಯೆಯಾಗಬಹುದು. ಅದು ನಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು, ನಮ್ಮ ಅವಕಾಶಗಳನ್ನು ಕಡಿತಗೊಳಿಸಬಹುದು ಮತ್ತು ಕೆಲವೊಮ್ಮೆ ನಮ್ಮ ಜೀವನದ ಶಾಂತಿಯನ್ನೇ ಕಸಿದುಕೊಳ್ಳಬಹುದು. ಇಂದು ನಾವು ನೋಡೋಣ, ಚಾಣಕ್ಯರು ಹೇಳಿದ ಆ 7 ರೀತಿಯ ವ್ಯಕ್ತಿಗಳು ಯಾರು, ಯಾರ ಜೊತೆ ದ್ವೇಷ ಕಟ್ಟಿಕೊಂಡರೆ ಅದು ನಿಧಾನವಾಗಿ ನಮ್ಮ ಜೀವನವನ್ನು ಸಂಕಷ್ಟದ ಕಡೆಗೆ ತಳ್ಳಬಹುದು. ಇದನ್ನು ಕೇವಲ ಸಿದ್ಧಾಂತವಾಗಿ ಅಲ್ಲ, ನೈಜ ಜೀವನದ ಉದಾಹರಣೆಗಳ ಮೂಲಕ ನೋಡಿದರೆ ಈ ಸತ್ಯ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಹೀಗಾಗಿ ಗಮನದಿಂದ ನೋಡಿ, ಯಾಕೆಂದರೆ ಈ ಒಂದು ಅರಿವು ನಿಮ್ಮ ಜೀವನದಲ್ಲಿ ದೊಡ್ಡ ತಪ್ಪನ್ನು ತಪ್ಪಿಸಬಹುದು. 1. ಅಧಿಕಾರವಿರುವವನು, ದ ಪವರ್ಫುಲ್ ಅಥವಾ ಅಥಾರಿಟಿ. ಚಾಣಕ್ಯರು ಹೇಳುವ ಮೊದಲ ಎಚ್ಚರಿಕೆಯೇನೆಂದರೆ, ಅಧಿಕಾರ ಮತ್ತು ಶಕ್ತಿಯಿರುವ ವ್ಯಕ್ತಿಗಳ ಜೊತೆ ಅನಗತ್ಯವಾಗಿ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಅಧಿಕಾರವು ಕೇವಲ ಒಂದು ಸ್ಥಾನವಲ್ಲ, ಅದು ಒಂದು ಸಂಪೂರ್ಣ ವ್ಯವಸ್ಥೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ನಾವು ಕೆಲವೊಮ್ಮೆ ಆವೇಶದಲ್ಲಿ ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆ ಜಗಳವಾಡುತ್ತೇವೆ. ನಮಗೆ ಆಗ ನಾನು ಸರಿ ಎಂಬ ಭಾವನೆ ಬರುತ್ತದೆ. ಆದರೆ ಜೀವನದಲ್ಲಿ ಕೇವಲ ಸರಿ ತಪ್ಪಿನ ಪ್ರಶ್ನೆ ಮಾತ್ರ ಸಾಕಾಗುವುದಿಲ್ಲ, ಕೆಲವೊಮ್ಮೆ ವಿವೇಕ ಮತ್ತು ತಾಳ್ಮೆ ಕೂಡ ಅಗತ್ಯ. ಚಾಣಕ್ಯರು ಹೇಳುತ್ತಾರೆ, ಆನೆಯ ಎದುರು ನಿಂತು ಹೋರಾಡುವುದಕ್ಕಿಂತ ಪಕ್ಕಕ್ಕೆ ಸರಿಯುವುದು ಬುದ್ಧಿವಂತಿಕೆಯ ಲಕ್ಷಣ. ಅದರ ಅರ್ಥ ಭಯಪಡುವುದಲ್ಲ, ಅದರ ಅರ್ಥ ಏನೆಂದರೆ ಯಾವ ಸಮಯದಲ್ಲಿ ಹೋರಾಡಬೇಕು ಮತ್ತು ಯಾವ ಸಮಯದಲ್ಲಿ ಶಾಂತವಾಗಿ ಸಮಸ್ಯೆಯನ್ನು ಪರಿಹರಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು. ನಿಜ ಜೀವನದಲ್ಲಿ ನೋಡಿದರೆ ಅನೇಕರು ಕೋಪದಲ್ಲಿ ಅಧಿಕಾರಿಗಳ ಜೊತೆ ದ್ವೇಷ ಕಟ್ಟಿಕೊಂಡು ವರ್ಷಗಳ ಕಾಲ ಕೋರ್ಟ್ ಕಚೇರಿಗಳು, ಪ್ರಕರಣಗಳು ಮತ್ತು ತೊಂದರೆಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರ ಸಮಯ, ಹಣ ಮತ್ತು ಮನಃಶಾಂತಿ ಎಲ್ಲವೂ ನಿಧಾನವಾಗಿ ಕಳೆದು ಹೋಗುತ್ತದೆ. ಆದ್ದರಿಂದ ಚಾಣಕ್ಯರ ಪಾಠ ಸ್ಪಷ್ಟ: ಅಧಿಕಾರದ ಜೊತೆ ಹಠದಿಂದ ಹೋರಾಡುವುದು ಜ್ಞಾನವಲ್ಲ, ಬುದ್ಧಿವಂತಿಕೆ ಎಂದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವುದು. ಯಾಕೆಂದರೆ ಕೆಲವೊಮ್ಮೆ ಒಂದು ಹೆಜ್ಜೆ ಹಿಂದೆ ಸರಿಯುವುದೇ ಜೀವನದಲ್ಲಿ ದೊಡ್ಡ ನಷ್ಟವನ್ನು ತಪ್ಪಿಸುವ ಜ್ಞಾನವಾಗುತ್ತದೆ. 2. ಮೂರ್ಖ, ದ ಫೂಲ್. ಚಾಣಕ್ಯರು ಹೇಳುವ 2ನೇ ಮಹತ್ವದ ಎಚ್ಚರಿಕೆಯೇನೆಂದರೆ, ಮೂರ್ಖನ ಜೊತೆ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಮೂರ್ಖನ ಜೊತೆಗಿನ ಜಗಳದಲ್ಲಿ ಯಾವತ್ತೂ ಜಯವಿಲ್ಲ, ಅಲ್ಲಿ ಕೇವಲ ಸಮಯ ಮತ್ತು ಮನಃಶಾಂತಿಯ ನಷ್ಟ ಮಾತ್ರ ಇದೆ. ನಮ್ಮ ದೈನಂದಿನ ಜೀವನದಲ್ಲೇ ಇದನ್ನು ನಾವು ನೋಡಬಹುದು. ರಸ್ತೆಯಲ್ಲಿ ಯಾರಾದರೂ ಅನಾವಶ್ಯಕವಾಗಿ ಜಗಳವಾಡಿದರೆ ಕೆಲವರು ಕೂಡಲೇ ಕೋಪಕ್ಕೆ ಒಳಗಾಗಿ ವಾದ ಆರಂಭಿಸುತ್ತಾರೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಅನಾಮಧೇಯ ವ್ಯಕ್ತಿ ತಪ್ಪಾದ ಕಮೆಂಟ್ ಮಾಡಿದರೆ ನಾವು ಗಂಟೆಗಟ್ಟಲೆ ಅದಕ್ಕೆ ಉತ್ತರ ನೀಡಿ ಜಗಳವಾಡುತ್ತೇವೆ. ಕೊನೆಗೆ ನೋಡಿದರೆ ಆ ಜಗಳದಿಂದ ಯಾವುದೂ ಲಾಭವಾಗುವುದಿಲ್ಲ, ನಷ್ಟವಾಗುವುದು ನಮ್ಮ ಸಮಯ ಮತ್ತು ಮನಃಶಾಂತಿಯೇ. ಆದ್ದರಿಂದಲೇ ಚಾಣಕ್ಯರು ಹೇಳುತ್ತಾರೆ, ಮೂರ್ಖನ ಜೊತೆ ವಾದ ಮಾಡುವುದು ನಿಮ್ಮ ಜ್ಞಾನಕ್ಕೆ ಮಾಡುವ ಅವಮಾನ. ಯಾಕೆಂದರೆ ಮೂರ್ಖ ವ್ಯಕ್ತಿಗೆ ತರ್ಕ, ವಿವೇಕ ಅಥವಾ ಸತ್ಯದ ಮೌಲ್ಯಾರ್ಥವಾಗುವುದಿಲ್ಲ. ನೀವು ಎಷ್ಟು ಸರಿಯಾದ ಕಾರಣಗಳನ್ನು ಹೇಳಿದರೂ ಅವನು ತನ್ನ ತಪ್ಪನ್ನೇ ಸರಿಯೆಂದು ನಂಬುತ್ತಾನೆ. ಇಂತಹ ವ್ಯಕ್ತಿಯ ಜೊತೆ ಜಗಳವಾಡುವುದೆಂದರೆ ನಿಮ್ಮ ಜ್ಞಾನವನ್ನು ಅವನ ಮಟ್ಟಕ್ಕೆ ಇಳಿಸುವಂತಾಗಿದೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ಏನು ಮಾಡುತ್ತಾನೆ ಗೊತ್ತಾ? ಅವನು ಪ್ರತಿಯೊಂದು ಜಗಳಕ್ಕೆ ಉತ್ತರ ಕೊಡುವುದಿಲ್ಲ, ಕೆಲವೊಮ್ಮೆ ಮೌನವೇ ದೊಡ್ಡ ಗೆಲುವು. ಆದ್ದರಿಂದ ಜೀವನದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ಮೂರ್ಖನ ಜೊತೆ ಜಗಳವಾಡಿ ಅವನನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅವನನ್ನು ನಿರ್ಲಕ್ಷಿಸಿ ನಿಮ್ಮ ನೆಮ್ಮದಿಯನ್ನು ಉಳಿಸಿಕೊಳ್ಳಬಹುದು. 3. ನಿಮ್ಮ ರಹಸ್ಯ ತಿಳಿದಿರುವವನು, ದ ಒನ್ ಹೂ ನೋಸ್ ಯುವರ್ ಸೀಕ್ರೆಟ್ಸ್. ಚಾಣಕ್ಯರು ಹೇಳುವ 3ನೇ ಮಹತ್ವದ ಎಚ್ಚರಿಕೆ ತುಂಬ ಸೂಕ್ಷ್ಮವಾದದ್ದು. ನಿಮ್ಮ ರಹಸ್ಯಗಳನ್ನು ತಿಳಿದಿರುವ ವ್ಯಕ್ತಿಯ ಜೊತೆ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಒಬ್ಬ ವ್ಯಕ್ತಿ ನಿಮ್ಮ ಒಳಗಿನ ವಿಚಾರಗಳನ್ನು ತಿಳಿದಿದ್ದರೆ ಅವನು ಕೇವಲ ನಿಮ್ಮ ದುರ್ಬಲತೆಗಳನ್ನು ಮಾತ್ರವಲ್ಲ, ನಿಮ್ಮ ಬದುಕಿನ ನಾಜೂಕಾದ ಭಾಗಗಳನ್ನು ತಿಳಿದಿರುತ್ತಾನೆ. ಇಂದಿನ ಕಾಲದಲ್ಲಿ ಇದು ಇನ್ನಷ್ಟು ಸಾಮಾನ್ಯವಾಗಿದೆ. ನಾವು ಕೆಲವೊಮ್ಮೆ ಭಾವೋದ್ವೇಗದಲ್ಲಿ ನಮ್ಮ ವೈಯಕ್ತಿಕ ವಿಷಯಗಳು, ಕುಟುಂಬದ ಸಮಸ್ಯೆಗಳು, ಆರ್ಥಿಕ ಸ್ಥಿತಿ ಅಥವಾ ನಮ್ಮ ಜೀವನದ ಗುಪ್ತ ವಿಷಯಗಳನ್ನು ಸ್ನೇಹಿತರ ಜೊತೆ ಅಥವಾ ಪರಿಚಯಸ್ಥರ ಜೊತೆ ಹಂಚಿಕೊಡುತ್ತೇವೆ. ಆ ಸಮಯದಲ್ಲಿ ಅವರು ನಮಗೆ ಹತ್ತಿರದವರಂತೆ ಕಾಣಬಹುದು, ಆದರೆ ಸಮಯ ಬದಲಾದಾಗ ಅದೇ ವ್ಯಕ್ತಿಯ ಜೊತೆ ಜಗಳ ಅಥವಾ ದ್ವೇಷ ಉಂಟಾಗಬಹುದು.
ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಬಳಿ ಇರುವ ನಮ್ಮ ರಹಸ್ಯಗಳೇ ನಮ್ಮ ವಿರುದ್ಧವಾದ ಆಯುಧವಾಗಬಹುದು. ಅವರು ಅದನ್ನು ಬಳಸಿ ನಮ್ಮನ್ನು ಬೆದರಿಸಬಹುದು, ನಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡಬಹುದು, ಅಥವಾ ಸಮಾಜದಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ ತರಬಹುದು. ಆದ್ದರಿಂದಲೇ ಚಾಣಕ್ಯರ ನೀತಿ ಸ್ಪಷ್ಟ: ನಿಮ್ಮ ರಹಸ್ಯಗಳನ್ನು ಎಲ್ಲರಿಗೂ ಹೇಳುವುದು ಜ್ಞಾನವಲ್ಲ, ಅವುಗಳನ್ನು ಕಾಪಾಡಿಕೊಳ್ಳುವುದು ನಿಜವಾದ ಬುದ್ಧಿವಂತಿಕೆ. ನಿಜ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಇದೇ ಕಾರಣದಿಂದ ಉಂಟಾಗುತ್ತವೆ. ನಾವು ನಂಬಿದ ವ್ಯಕ್ತಿಯ ಜೊತೆ ದ್ವೇಷ ಬಂದಾಗ ನಮ್ಮದೇ ಮಾತುಗಳು ನಮ್ಮ ವಿರುದ್ಧ ನಿಂತುಕೊಳ್ಳುತ್ತವೆ. ಆದ್ದರಿಂದ ಒಂದು ಮಹತ್ವದ ಪಾಠ: ನಿಮ್ಮ ಜೀವನದ ಎಲ್ಲಾ ವಿಚಾರಗಳನ್ನು ಎಲ್ಲರ ಮುಂದೆ ತೆರೆದಿಡಬೇಡಿ. ಯಾಕೆಂದರೆ ನಿಮ್ಮ ರಹಸ್ಯ ತಿಳಿದಿರುವ ವ್ಯಕ್ತಿಯ ಜೊತೆ ದ್ವೇಷ ಕಟ್ಟಿಕೊಳ್ಳುವುದೆಂದರೆ ನಿಮ್ಮ ಬುಡಕ್ಕೆ ನೀವೇ ಕೊಡ್ಡಲಿಪೆಟ್ಟು ಹಾಕಿಕೊಂಡಂತೆ. 4. ಅಡುಗೆ ಮಾಡುವವನು ಅಥವಾ ನಿಮ್ಮ ಸೇವಕ, ದ ಕುಕ್ ಆರ್ ಪ್ರೊವೈಡರ್. ಚಾಣಕ್ಯರು ಹೇಳುವ 4ನೇ ಮಹತ್ವದ ಎಚ್ಚರಿಕೆಯೇನೆಂದರೆ, ನಿಮ್ಮ ಆಹಾರವನ್ನು ಸಿದ್ಧಪಡಿಸುವವರ ಜೊತೆ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಆಹಾರವು ನಮ್ಮ ಆರೋಗ್ಯದ ಮೂಲ. ನಮ್ಮ ಅನ್ನದ ಪಾತ್ರೆಯ ಮೇಲೆ ಕೈಯಿಡುವವರು, ಅಂದರೆ ಅಡುಗೆ ಮಾಡುವವರು, ಹೋಟೆಲ್ನಲ್ಲಿ ಕೆಲಸ ಮಾಡುವವರು ಅಥವಾ ನಮ್ಮ ಸೇವೆಯಲ್ಲಿರುವವರು, ಇವರೊಂದಿಗೆ ನಾವು ಗೌರವದಿಂದ ವರ್ತಿಸಬೇಕು. ಇಂದು ಕೆಲವರು ಅಹಂಕಾರದಿಂದ ಕೆಳಹಂತದ ಕೆಲಸ ಮಾಡುವವರನ್ನು ತಿರಸ್ಕರಿಸುತ್ತಾರೆ, ಅವರಿಗೆ ಕಠಿಣವಾಗಿ ಮಾತನಾಡುತ್ತಾರೆ, ಅವಮಾನಿಸುತ್ತಾರೆ. ಆದರೆ ನಾವು ಒಂದು ವಿಷಯ ಮರೆತಿರುತ್ತೇವೆ: ನಮ್ಮ ದೈನಂದಿನ ಜೀವನದ ಹಲವಾರು ಅಗತ್ಯಗಳು ಅವರ ಕೈಯಲ್ಲೇ ಇರುತ್ತವೆ. ಚಾಣಕ್ಯರ ಬುದ್ಧಿವಂತಿಕೆ ಹೇಳುವುದೇನೆಂದರೆ, ಯಾರ ಕೈಯಲ್ಲಿ ನಿಮ್ಮ ಆಹಾರವಿದೆಯೋ ಅವರ ಜೊತೆ ದ್ವೇಷ ಕಟ್ಟಿಕೊಳ್ಳುವುದು ಅಪಾಯಕರ. ಯಾಕೆಂದರೆ ಒಂದು ಕ್ಷಣದ ಕೋಪ ಅಥವಾ ಪ್ರತೀಕಾರದಿಂದ ಅವರು ನಿಮ್ಮ ಆಹಾರವನ್ನು ಅಪವಿತ್ರಗೊಳಿಸಿದರೆ ಅಥವಾ ತಪ್ಪಾಗಿ ವರ್ತಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗಬಹುದು. ಆದರೆ ಇದರ ಅರ್ಥ ಕೇವಲ ಭಯವಲ್ಲ, ಇದರ ಮೂಲ ಸಂದೇಶ ಗೌರವ. ಸಮಾಜದಲ್ಲಿ ಯಾವ ಕೆಲಸವೂ ಸಣ್ಣದಲ್ಲ. ನಮ್ಮ ಜೀವನ ಸುಗಮವಾಗಿರಲು ಹಲವರು ಶ್ರಮಿಸುತ್ತಾರೆ: ಅಡುಗೆ ಮಾಡುವವರು, ಸ್ವಚ್ಛತೆ ಮಾಡುವವರು, ಸೇವೆ ಮಾಡುವವರು. ಹೀಗಾಗಿ ಚಾಣಕ್ಯರ ಪಾಠ ಸ್ಪಷ್ಟ: ಯಾರು ನಿಮ್ಮ ಸೇವೆಯಲ್ಲಿ ಶ್ರಮಿಸುತ್ತಾರೋ ಅವರನ್ನು ತಿರಸ್ಕರಿಸಬೇಡಿ, ಅವರಿಗೆ ಗೌರವ ಕೊಡಿ. ಯಾಕೆಂದರೆ ನಿಜವಾದ ಮಹತ್ವವು ಅಧಿಕಾರದಲ್ಲಲ್ಲ, ಎಲ್ಲರನ್ನೂ ಗೌರವಿಸುವ ಮನಸ್ಸಿನಲ್ಲಿದೆ. 5. ಶಸ್ತ್ರಧಾರಿ ಅಥವಾ ಬಲಿಷ್ಠ, ದಿ ಆರ್ಮ್ಡ್ ಆರ್ ಸ್ಟ್ರಾಂಗರ್. ಚಾಣಕ್ಯರು ಹೇಳುವ 5ನೇ ಮಹತ್ವದ ಎಚ್ಚರಿಕೆಯೇನೆಂದರೆ, ಶಸ್ತ್ರಧಾರಿ ಅಥವಾ ಬಲಿಷ್ಠ ವ್ಯಕ್ತಿಯ ಜೊತೆ ಅನಗತ್ಯವಾಗಿ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಕೆಲವೊಮ್ಮೆ ಒಂದು ಕ್ಷಣದ ಕೋಪವೇ ಜೀವಕ್ಕೆ ದೊಡ್ಡ ಅಪಾಯವನ್ನು ತರಬಹುದು. ಇಂದಿನ ಕಾಲದಲ್ಲಿ ನಾವಿದನ್ನು ಹೆಚ್ಚಾಗಿ ರೋಡ್ ರೇಜ್ ಘಟನೆಗಳಲ್ಲಿ ನೋಡುತ್ತೇವೆ. ರಸ್ತೆಯಲ್ಲಿ ಸಣ್ಣ ವಿಷಯಕ್ಕಾಗಿ, ಅಂದರೆ ವಾಹನ ಸ್ವಲ್ಪ ಮುಂದೆ ಹೋಗುವುದು, ಹಾರ್ನ್ ಹೊಡೆಯುವುದು ಅಥವಾ ಸಣ್ಣ ತಪ್ಪು, ಇವುಗಳಿಗಾಗಿ ಜನರು ತಕ್ಷಣ ಕೋಪಗೊಂಡು ಜಗಳಕ್ಕೆ ಇಳಿಯುತ್ತಾರೆ. ಆದರೆ ನಾವು ಕ್ಷಣವನ್ನೂ ಯೋಚಿಸುವುದಿಲ್ಲ: ಎದುರಿಗಿರುವ ವ್ಯಕ್ತಿ ಯಾರು, ಅವನ ಕೈಯಲ್ಲಿ ಏನಿದೆ, ಅವನ ಸ್ವಭಾವ ಹೇಗಿದೆ. ಕೆಲವೊಮ್ಮೆ ಎದುರಿಗಿರುವವನು ಹೆಚ್ಚು ಬಲಿಷ್ಠನಾಗಿರಬಹುದು ಅಥವಾ ಅವನ ಬಳಿ ಅಪಾಯಕಾರಿ ಆಯುಧವಿರಬಹುದು. ಅಂಥ ಸಂದರ್ಭದಲ್ಲಿ ಒಂದು ಕ್ಷಣದ ಕೋಪ ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು. ಆದ್ದರಿಂದಲೇ ಚಾಣಕ್ಯರು ಹೇಳುತ್ತಾರೆ, ಬಲಿಷ್ಠರ ಜೊತೆ ದ್ವೇಷಕ್ಕಿಂತ ಸಂಧಾನವೇ ಲೇಸು. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಜಗಳವೇ ಪರಿಹಾರವಲ್ಲ. ಕೆಲವೊಮ್ಮೆ ತಾಳ್ಮೆಯಿಂದ ಪಕ್ಕಕ್ಕೆ ಸರಿಯುವುದು, ಕ್ಷಮಿಸುವುದು ಅಥವಾ ಪರಿಸ್ಥಿತಿಯನ್ನು ಶಾಂತವಾಗಿ ಬಿಡುವುದು, ಇದೇ ನಿಜವಾದ ಬುದ್ಧಿವಂತಿಕೆ. ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಶಕ್ತಿಯನ್ನು ತೋರಿಸಲು ಜಗಳವಾಡುವುದಿಲ್ಲ, ಅವನು ತನ್ನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಜಗಳವನ್ನು ತಪ್ಪಿಸುತ್ತಾನೆ. ಯಾಕೆಂದರೆ ಒಂದು ಕ್ಷಣದ ಸಿಟ್ಟು ಒಂದು ಜೀವವನ್ನೇ ಅಪಾಯಕ್ಕೆ ತಳ್ಳಬಹುದು. 7. ಜೀವರಕ್ಷಕ ವೈದ್ಯರು, ದ ಫಿಸಿಷಿಯನ್. ಚಾಣಕ್ಯರ ಬೋಧನೆಯಲ್ಲಿ ಮತ್ತೊಂದು ಮಹತ್ವದ ಎಚ್ಚರಿಕೆಯೆಂದರೆ, ನಿಮ್ಮ ಜೀವ ರಕ್ಷಿಸುವ ವೈದ್ಯರ ಜೊತೆ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ವೈದ್ಯರು ಕೇವಲ ಒಂದು ವೃತ್ತಿಯವರಲ್ಲ, ಅನೇಕ ಸಂದರ್ಭಗಳಲ್ಲಿ ಅವರು ಮನುಷ್ಯನ ಜೀವ ಮತ್ತು ಮರಣದ ನಡುವೆ ನಿಂತಿರುವ ರಕ್ಷಕರಾಗಿರುತ್ತಾರೆ. ನಮ್ಮ ಸಂಸ್ಕೃತಿಯಲ್ಲಿ ವೈದ್ಯರನ್ನು ನಾರಾಯಣ ಎಂದು ಗೌರವಿಸಲಾಗುತ್ತದೆ. ಅದರ ಅರ್ಥ ಏನೆಂದರೆ, ವೈದ್ಯರು ದೇವರಂತೆಯೇ ಜೀವ ಉಳಿಸುವ ಕಾರ್ಯ ಮಾಡುತ್ತಾರೆ. ಅಪಘಾತ, ಅನಾರೋಗ್ಯ ಅಥವಾ ತುರ್ತು ಸಂದರ್ಭಗಳಲ್ಲಿ ನಮ್ಮ ಜೀವನನ್ನು ಕಾಪಾಡುವ ಜವಾಬ್ದಾರಿ ಅವರ ಮೇಲಿದೆ. ಆದರೆ ಕೆಲವೊಮ್ಮೆ ಕೋಪ ಅಥವಾ ಅಸಮಾಧಾನದಿಂದ ಕೆಲವರು ವೈದ್ಯರ ಜೊತೆ ಜಗಳವಾಡುತ್ತಾರೆ, ಅವಮಾನಿಸುತ್ತಾರೆ ಅಥವಾ ಅವರ ಮೇಲೆ ದ್ವೇಷ ತೋರಿಸುತ್ತಾರೆ. ಇದು ಕೇವಲ ತಪ್ಪು ವರ್ತನೆ ಮಾತ್ರವಲ್ಲ, ಅದು ನಮ್ಮ ಜೀವನವನ್ನೇ ಅಪಾಯಕ್ಕೆ ತಳ್ಳುವ ಕ್ರಮವಾಗಬಹುದು. ಯಾಕೆಂದರೆ ಆರೋಗ್ಯದ ವಿಷಯದಲ್ಲಿ ವೈದ್ಯರ ಮೇಲಿನ ನಂಬಿಕೆ ಮತ್ತು ಗೌರವ ಅತ್ಯಂತ ಮುಖ್ಯ. ಚಿಕಿತ್ಸೆ ಎಂದರೆ ಕೇವಲ ಔಷಧ ಮಾತ್ರವಲ್ಲ, ಅದು ರೋಗಿ ಮತ್ತು ವೈದ್ಯರ ನಡುವಿನ ವಿಶ್ವಾಸದ ಮೇಲೆ ನಿಂತಿದೆ. ಆ ವಿಶ್ವಾಸವೇ ಒಳ್ಳೆಯ ಚಿಕಿತ್ಸೆಗಾಗಿ ಮುಖ್ಯವಾದ ಅಂಶ. ಆದ್ದರಿಂದ ಜೀವನದಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು: ನಿಮ್ಮ ಜೀವ ಉಳಿಸುವವರ ಜೊತೆ ದ್ವೇಷವಲ್ಲ, ಗೌರವ ಮತ್ತು ವಿಶ್ವಾಸ ಇರಬೇಕು. ಯಾಕೆಂದರೆ ತುರ್ತು ಸಂದರ್ಭದಲ್ಲಿ ವೈದ್ಯರ ಸಹಾಯವೇ ನಮ್ಮ ಜೀವನದ ದೊಡ್ಡ ಆಶ್ರಯವಾಗಬಹುದು. 8. ಶ್ರೀಮಂತ, ದ ವೆಲ್ದಿ.
ಚಾಣಕ್ಯರು ಹೇಳುವ ಮತ್ತೊಂದು ಎಚ್ಚರಿಕೆಯೆಂದರೆ ಶ್ರೀಮಂತರ ಜೊತೆ ಅನಗತ್ಯವಾಗಿ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದ್ರೆ ಹಣವು ಕೇವಲ ವೈಯಕ್ತಿಕ ಸಂಪತ್ತು ಮಾತ್ರವಲ್ಲ, ಅದು ಹಲವಾರು ಅವಕಾಶಗಳು, ಸಂಪರ್ಕಗಳು ಮತ್ತು ಪ್ರಭಾವವನ್ನು ಕೂಡ. 7. ಶ್ರೀಮಂತ. ಚಾಣಕ್ಯರು ಹೇಳುವ ಮತ್ತೊಂದು ಎಚ್ಚರಿಕೆ ಎಂದರೆ ಶ್ರೀಮಂತರ ಜೊತೆ ಅನಗತ್ಯವಾಗಿ ದ್ವೇಷ ಕಟ್ಟಿಕೊಳ್ಳಬಾರದು. ಯಾಕೆಂದರೆ ಹಣವು ಕೇವಲ ವೈಯಕ್ತಿಕ ಸಂಪತ್ತು ಮಾತ್ರವಲ್ಲ, ಅದು ಅನೇಕ ಅವಕಾಶಗಳು, ಸಂಪರ್ಕಗಳು ಮತ್ತು ಪ್ರಭಾವವನ್ನು ಕೂಡ ಹೊಂದಿರುತ್ತದೆ. ವ್ಯಾಪಾರ ಮತ್ತು ಆರ್ಥಿಕ ಜೀವನದಲ್ಲಿ ಶ್ರೀಮಂತರೊಂದಿಗೆ ಒಳ್ಳೆಯ ಸಂಬಂಧವು ಹಲವಾರು ಹೊಸ ಅವಕಾಶಗಳ ಬಾಗಿಲು ತೆರೆಯಬಹುದು. ಆದರೆ ನಾವು ಅಹಂಕಾರದಿಂದ ಅಥವಾ ಕೋಪದಿಂದ ಅವರ ಜೊತೆ ದ್ವೇಷ ಕಟ್ಟಿಕೊಂಡರೆ ಆ ಅವಕಾಶಗಳೇ ನಮ್ಮಿಂದ ದೂರವಾಗಬಹುದು. ಬಹಳ ಬಾರಿ ಜನರು ನನಗೆ ಯಾರ ಸಹಾಯವೂ ಬೇಡ ಎಂದು ಅಹಂಕಾರದಿಂದ ವರ್ತಿಸುತ್ತಾರೆ. ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಸಂಬಂಧಗಳು ಮತ್ತು ಸಹಕಾರವೂ ಅಗತ್ಯ. ವಿಶೇಷವಾಗಿ ಹಣ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಸಂಬಂಧಗಳ ಮೌಲ್ಯ ತುಂಬಾ ದೊಡ್ಡದು. ಚಾಣಕ್ಯರ ಬುದ್ಧಿವಂತಿಕೆ ಹೇಳುವುದೇನೆಂದರೆ, ನಿಮಗೆ ಆರ್ಥಿಕ ಲಾಭ ಅಥವಾ ಅವಕಾಶ ಇರುವ ಸ್ಥಳದಲ್ಲಿ ಅಹಂಕಾರವನ್ನು ಬದಿಗಿಡಬೇಕು. ಅದರ ಅರ್ಥ ಶ್ರೀಮಂತರಿಗೆ ಅಂಧವಾಗಿ ತಲೆಬಾಗುವುದು ಅಲ್ಲ, ಬದಲಾಗಿ ವಿವೇಕದಿಂದ ಮತ್ತು ಮೃದುವಾಗಿ ವರ್ತಿಸುವುದು. ಜೀವನದಲ್ಲಿ ಒಂದು ಸತ್ಯ ಇದೆ: ಹಣವಿದ್ದರೆ ಎಲ್ಲವನ್ನೂ ಗೆಲ್ಲಬಹುದು ಎಂದು ಅಹಂಕಾರದಿಂದ ನಂಬುವವನಿಗಿಂತ ಹಣವಂತರ ಜೊತೆ ಗೌರವದಿಂದ ಮಾತನಾಡುವವನೇ ನಿಜವಾದ ಜಾಣ. ಯಾಕೆಂದರೆ ಬುದ್ಧಿವಂತ ವ್ಯಕ್ತಿ ದ್ವೇಷದಿಂದಲ್ಲ, ಸಂಬಂಧಗಳಿಂದ ತನ್ನ ದಾರಿಯನ್ನು ನಿರ್ಮಿಸುತ್ತಾನೆ. ನೋಡಿ ಸ್ನೇಹಿತರೆ, ದ್ವೇಷ ಎನ್ನುವುದು ಕಲ್ಲಿದ್ದಲನ್ನು ಹಿಡಿದಂತೆ, ಬೇರೆಯವರ ಮೇಲೆ ಎಸೆಯುವ ಮುಂಚೆ ನಮ್ಮ ಕೈಯೇ ಸುಡುತ್ತದೆ. ಈ 7 ಜನರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಎಂದು ಒಮ್ಮೆ ಯೋಚಿಸಿ. ನಿಮ್ಮ ಅಹಂಕಾರಕ್ಕಿಂತ ನಿಮ್ಮ ನೆಮ್ಮದಿ ಮತ್ತು ಭವಿಷ್ಯ ದೊಡ್ಡದು ಎಂದು ನಿಮಗೆ ಅನಿಸಿದರೆ ಇಂದೇ ಈ ದ್ವೇಷದ ಹಾದಿಯನ್ನು ಬಿಟ್ಟುಬಿಡಿ. ಇಂತಹ ಜೀವನ ಬದಲಿಸುವ ಚಾಣಕ್ಯ ನೀತಿಗಳು ಮತ್ತು ಜ್ಞಾನಕ್ಕಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಬೆಳಕಿನ ಹೊಸ ದಾರಿಯನ್ನು ಆರಂಭಿಸಿ.